ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಜೊತೆಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 10 ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು CSC ಕಾರ್ಯಕ್ರಮಗಳು ನಡೆಸಿರುವ ಸರ್ಕಾರದ ಜಂಟಿ ಆಶ್ರಯದಲ್ಲಿ ಬಾಡಿಗೆ ಕೊಡುವಂತಹ ಕಾರ್ಯಕ್ರಮಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 4 ಕಡೆಗಳಲ್ಲಿ ಅನುಷ್ಠಾನ ಮಾಡಿ ಸುಮಾರು 1,00,000ಕ್ಕೂ ಮಿಕ್ಕಿದ ರೈತರಿಗೆ ಇದರಿಂದ ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಲ್ಲದೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸುಮಾರು ದೇವಸ್ಥಾನಗಳ ಅಭಿವೃದ್ಧಿಗೆ, ಅದರ ಜೊತೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಈ ಒಂದು ಕಾರ್ಯಕ್ರಮಗಳಿಗೆ ಬೇಕಾದಂತ ಸುಮಾರು 1 ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಶ್ರೀ ಕ್ಷೇತ್ರದ ಮುಖಾಂತರ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಕ್ಷೇತ್ರದ ಮುಖಾಂತರವೇ ನಮ್ಮ ಯೋಜನೆಯ ಕಾರ್ಯಕ್ರಮದ ಮುಖಾಂತರವೇ ಯಾರೆಲ್ಲ ದೊಡ್ಡ ಕಾಯಿಲೆಗಳಿಗೆ ಬಲಿಯಾಗ್ತಾರೆ ಅಂತವರಿಗೆ ಆಸ್ಪತ್ರೆ ಚಿಕಿತ್ಸೆಗೋಸ್ಕರ ಸೌಲಭ್ಯವನ್ನು ಕೊಡುವಂತ ಕಾರ್ಯಕ್ರಮವನ್ನು, ಅದರಲ್ಲಿ ಸುಮಾರು 330 ಜನರಿಗೆ 72 ಲಕ್ಷ ರೂಪಾಯಿಯ ಸೌಲಭ್ಯವನ್ನು ಕ್ಷೇತ್ರದ ಮುಖಾಂತರ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ವರ್ಷ 6 ಕೆರೆಗಳನ್ನು ನಾವು ಹೂಳೆತ್ತುವಂತ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 60 ಲಕ್ಷ ರೂಪಾಯಿಯ ಅನುದಾನವನ್ನು ಪೂಜ್ಯರು ಈ ಕಾರ್ಯಕ್ರಮ ವಹಿಸಿಕೊಂಡು ಇಲ್ಲಿಯ ಜನಪ್ರಿಯ ಶಾಸಕರು ನಮ್ಮೆಲ್ಲರಿಗೂ ಯೋಜನೆಯ ಕಾರ್ಯಕ್ರಮಕ್ಕೆ ಅತೀವವಾಗಿ ನಮಗೆ ಸಹಕಾರ ಕೊಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತಿರುವಂತಹ ಕರ್ನಾಟಕ ಶ್ರದ್ಧಾ ಅಮಿತ್ ಅಮ್ಮ ಅವರು ಕೂಡ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಅಧ್ಯಕ್ಷರು, ನಿಕಟಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ RG ಮುನಿರಾಜರವರು ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೆರೆ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ RA ಆನಂದರವರು ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದಂತಹ ಶ್ರೀನಪ್ಪ ಎಂಸಾರ್ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಶೌರ್ಯ ವಿಪತ್ತು ತಂಡದ ಚಾಲನೆಯನ್ನ ನೀಡಲಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ಪರಮ ಪೂಜ್ಯರು ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಗುರುಗಳೊಂದಿಗೆ ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮಕ್ಕೆ ಇವತ್ತು ಸುದಿನ. ಇವತ್ತು ಗುರುಗಳ ಆಶೀರ್ವಾದ, ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಅವ್ರ ಜೊತೆಗೆ ನಾವು ವೇದಿಕೆ ಹಂಚ್ಕೊಳ್ಳುವಂಥದ್ದು ಬಹುಶಃ ತಾಲೂಕಿನ ಜನತೆ ಮಾಡಿರುವಂತ ಆಶೀರ್ವಾದದಿಂದ ಇವತ್ತೇನು ವೇದಿಕೆಯನ್ನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಮೊದಲನೇ ಬಾರಿಗೆ ಅವರೊಟ್ಟಿಗೆ ಒಂದು ವೇದಿಕೆಯಲ್ಲಿ ನಾನು ಸಹ ಭಾಗವಹಿಸಿರುವಂಥದ್ದು. ನನಗೆ ಬಹುಶಃ ಗುರುಗಳ ಈ ಬಾರಿ ವಿಧಾನಸಭೆಯಲ್ಲಿ ಅತಿ ಕಿರಿಯ ಶಾಸಕನಾಗಿ ನಾನಿರುವಂಥದ್ದು. ತಾಲೂಕಿನ ಜನತೆ ಆಶೀರ್ವಾದವನ್ನು ಮಾಡಿ 31 ವರ್ಷಕ್ಕೆ ನನಗೆ ಶಾಸಕನಾಗಿ ಇಲ್ಲಿ ಅವಕಾಶ ಕೊಟ್ಟಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ತಮ್ಮ ಮಾರ್ಗದರ್ಶನದಲ್ಲಿ, ತಮ್ಮ ಕೃಪಾಶೀರ್ವಾದದಿಂದ ತಾಲೂಕಲ್ಲಿ ಅತಿ ಹೆಚ್ಚು ವಿಶೇಷವಾಗಿ ಈ ಕೆರೆಗಳ ನಮ್ಮ ಕೆರೆ ನಮ್ಮೂರ ನಮ್ಮ ಕೆರೆ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಡಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗಾಗಲೇ 7 ಕೆರೆಗಳನ್ನ ಕೆರೆ ಪುನಶ್ಚೇತನ ಕಾರ್ಯಕ್ರಮವನ್ನ ಶ್ರೀ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಗುರುಗಳ ಆಶೀರ್ವಾದದೊಂದಿಗೆ 7 ಕೆರೆಗಳು, ಇದು ಇವತ್ತು 7ನೇ ಕೆರೆ. ಕಳೆದ ವರ್ಷ ಬಹುಶಃ ಆದ್ರಿಪುರದ ಕೆರೆಯನ್ನ ಅಲ್ಲೂ ಸಹ ತುಂಬಾ ಉತ್ತಮವಾದಂತಹ ಕೆಲಸವನ್ನ ಮಾಡಿ ಸ್ಥಳೀಯ ರೈತರಿಗೆ ನೀಡಿ ಕೆರೆಯ ಪುನಶ್ಚೇತನ ಕಾರ್ಯಕ್ರಮವನ್ನ
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇವರ ವತಿಯಿಂದ ಕೆಲಸ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ನದಿ ಮೂಲ, ಯಾವುದೇ ರೀತಿಯಾದಂತ ಯಾವುದೇ ನೀರಾವರಿ ಯೋಜನೆ ಇಲ್ಲದೆ ಇರುವಂತಹ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲೂ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇವತ್ತವರೆಗೂ ಬಹುಶಃ ಯಾವುದೇ ರೀತಿಯಾದಂತಹ ನೀರಾವರಿ ಯೋಜನೆ ಕಳೆದ 75-78 ವರ್ಷ ಆಗೋಯ್ತು. ಈಗ ಸ್ವಾತಂತ್ರ್ಯ ಬಂದು ಇನ್ನೊಂದು 79 ವರ್ಷ ಈಗ ಈ ವರ್ಷಕ್ಕೆ. ಇಂಥ ಸಮಯದಲ್ಲೂ ಸಹ ನಮಗೆ ಯಾವುದೇ ರೀತಿಯಾದಂತಹ ನೀರಾವರಿ ಇಲ್ಲದೆ ಇರುವಂತಹ ಸಮಯದಲ್ಲಿ ನಿಜವಾದ ಬಯಲು ಸೀಮೆ ನಾವು ಈ ಭಾಗದಲ್ಲಿರುವಂತಹ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ. ಇಂಥ ಸಮಯದಲ್ಲಿ ತಮ್ಮ ಸಹಕಾರ ಮತ್ತು ತಮ್ಮ ಸಂಸ್ಥೆಯ ಸಹಕಾರ ಹಾಗೂ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಅತಿ ಹೆಚ್ಚು ಕೆಲಸಗಳು ನಮಗೆ ಆಗ್ತಿರುವಂತದ್ದು. ಏನು ಮುಖ್ಯವಾಗಿ ಗ್ರಾಮ ಕಲ್ಯಾಣ ಯೋಜನೆಗಳನ್ನ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಸಂಸ್ಥೆ, ಈ ಗ್ರಾಮ ಕಲ್ಯಾಣ ಯೋಜನೆ ಅಡಿಯಲ್ಲಿ ವಿಶೇಷವಾಗಿ ತಾಲೂಕಲ್ಲಿ ಇವತ್ತು ರೈತರು ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಹೈನುಗಾರಿಕೆಯ ಮೂಲಕ. ಹೈನುಗಾರಿಕೆಗೆ ನಮ್ಮ MPCS ಕಟ್ಟಡಗಳು ಇವತ್ತು ಏನಾದ್ರೂ MPCS ಗಳು ಪ್ರತಿ ಊರಲ್ಲೂ ಸೊಸೈಟಿಗಳು ಇಲ್ಲದೆ ಇದ್ದಿದ್ರೆ ಹೈನುಗಾರಿಕೆ ಫೇಲ್ ಆಗ್ತಿತ್ತು. ಇವತ್ತು ರೈತರು ಬೆಳೆಯುವಂತ ಬೆಳೆ ಸರ್ಕಾರಗಳು ತಗೊಳಕ್ ಆಗ್ತಿಲ್ಲ. ಆದ್ರೆ ರೈತರು ಏನು ಹಾಲು ಉತ್ಪಾದನೆಯನ್ನ ಮಾಡ್ತಾರೆ, ಆ ಹಾಲು ಉತ್ಪಾದನೆ ಇವತ್ತು ಉತ್ತಮವಾಗಿ ಆಗ್ತಿದೆ ಅಂದ್ರೆ ಯಾಕಂದ್ರೆ ಉತ್ತಮವಾದಂತ MPCS ನೆಟ್ವರ್ಕ್ ಇರೋದ್ರಿಂದ ಅಂತ MPCS ಗಳಿಗೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡಗಳಿಗೆ 138 ಕಟ್ಟಡಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ 138 MPCS ಗಳು, ಒಟ್ಟು ಇರುವಂತಹ 242ರಲ್ಲಿ 138 ಸೊಸೈಟಿಗಳಿಗೆ ಸಂಘದ ವತಿಯಿಂದ ಇವತ್ತು ಸಹಕಾರ ದೊರೆತಿರುವಂತದ್ದು. 2 ಅಂಗನವಾಡಿ ಕಟ್ಟಡಗಳನ್ನ ನಮ್ಮ ತಾಲೂಕಲ್ಲಿ ಕಟ್ಕೊಟ್ಟಿರುವಂತದ್ದು. ಸಾರ್ವಜನಿಕ ಶೌಚಾಲಯಗಳು, ಸ್ವಚ್ಛ ಭಾರತ ಅಂತ ಹೇಳಿ ಪರಿಕಲ್ಪನೆಯನ್ನ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಸಾರ್ವಜನಿಕ ಶೌಚಾಲಯಗಳು 4 ಸ್ಥಳಗಳಲ್ಲಿ ಮಾಡಿರುವಂತದ್ದು. ಗ್ರಂಥಾಲಯ ಕಟ್ಟಡ, ಸಮುದಾಯ ಭವನ, ವರ್ಕ್ ಶೆಡ್, ಯುವಕ ಮಂಡಳಿ, ಭಜನಾ ಮಂದಿರ, ಭೋಜನಾಲಯ, ಕಂಪ್ಯೂಟರ್ ಖರೀದಿ, ವೈದ್ಯಕೀಯ ನೆರವು, ಈ ರೀತಿ 201ಕ್ಕೂ ಅಧಿಕ ಗ್ರಾಮಗಳಲ್ಲಿ ಇವತ್ತು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ 201 ಗ್ರಾಮಗಳಲ್ಲಿ ತಮ್ಮ ಆಶೀರ್ವಾದ ಹಾಗೂ ತಮ್ಮ ಸಹಕಾರ ಹಾಗೂ ತಮ್ಮ ಬೆಂಬಲ ಇವತ್ತು ಸ್ಥಳೀಯ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ದೊರಕಿರೋದಕ್ಕೆ ತಾಲೂಕಿನ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನ ನಾನು ವೇದಿಕೆಯ ಮುಖಾಂತರ ತಿಳಿಸ್ತಾ ನಿಮ್ಮ ಪಾದಾರವಿಂದಗಳಿಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನನಗೆ ಇವತ್ತು ಏನು ನಮಸ್ಕಾರ ಮಾಡ್ಲಿಕ್ಕೆ ಮತ್ತು ನಿಮ್ಮ ಒಂದು ಆಶೀರ್ವಾದ ಪಡಿಲಿಕ್ಕೆ ಏನು ನಮಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ವೇದಿಕೆ ಮೇಲಿರುವಂತಹ ನಮ್ಮ ರಾಣಿ ಸತೀಶ್ ಮೇಡಮ್ ಅವರಾಗ್ಬೋದು ಹಾಗೂ ಮೇಡಮ್ ಅವರು ಶ್ರೀಮತಿ ಶ್ರದ್ಧಾ ಅಮಿತ್ ಮೇಡಮ್ ಅವರಾಗ್ಬೋದು ಹಾಗೂ ಸಂಸ್ಥೆಯ ಈ ಜಿಲ್ಲೆ ಹಾಗೂ ಈ ಭಾಗದ ಎಲ್ಲ ಪ್ರಮುಖರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ನಮಗೆ ನೀರಾವರಿ ಇಲ್ಲದೆ ಇರೋ ಕಾರಣ ಈ ಕೆರೆಗಳ ಅಭಿವೃದ್ಧಿ ತಾವೇನ್ ಮಾಡ್ತಾ ಇದ್ದೀರಾ, ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕುಗಳಿಗೆ ಈ ಕೆರೆಗಳ ಅಭಿವೃದ್ಧಿ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಪೂಜ್ಯರ ಆಶೀರ್ವಾದದೊಂದಿಗೆ ನಮಗೆ ಆಗ್ಲಿ ಅಂತ ನಾನು ಈ ಮೂಲಕ ಮನವಿಯನ್ನ ಮಾಡ್ತಾ, ಶಾಲಾ ಶಿಕ್ಷಣಕ್ಕೂ ಸಹ, ಶಿಕ್ಷಣದ ವ್ಯವಸ್ಥೆಗೆ ಹಾಗೂ ಆರೋಗ್ಯದ ವ್ಯವಸ್ಥೆಗೂ ಸಹ ತಮ್ಮಿಂದ ಅತಿ ಹೆಚ್ಚು ನಮಗೆ ಬೆಂಬಲ ದೊರಕಿದೆ. ಸಾರ್ವಜನಿಕರು ಅದನ್ನ ಪ್ರತಿ ಕ್ಷಣ ನೆನೆಯುವಂತ ಕಾರ್ಯಕ್ರಮಗಳು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ನಡೀತಾ ಇದೆ. ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಜೊತೆಗೆ ಪೂಜ್ಯರ ಆಶೀರ್ವಾದ ನಮ್ಮ ತಾಲೂಕಿನ ಜನತೆ ಮೇಲೆ ಸದಾಕಾಲ ಇರಲಿ ಅಂತ ಅವರಲ್ಲಿ ಕೋರ್ತಾ, ಮತ್ತೊಮ್ಮೆ ಎಲ್ಲರ ಪರವಾಗಿ ವಿಶೇಷವಾಗಿ ಮಹಿಳೆಯರು ತಮ್ಮ ಸಂಘದ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ಸಂಘದ ಪಾಲುದಾರರಾಗಿ, ತಮ್ಮ ಸಂಘದ ಷೇರ್ದಾರರಾಗಿ ಈ ಒಂದು ಸಂಘವನ್ನ, ಸಂಸ್ಥೆಯನ್ನ ತಮ್ಮ ಒಟ್ಟಿಗೆ ತಮ್ಮ ಆಶೀರ್ವಾದದಿಂದ ಅವರು ಬೆಳೀತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತ ಮಹಿಳೆಯ ಪರವಾಗಿ, ಪ್ರತಿಯೊಬ್ಬ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತಮ್ಮ ಶಾಸ್ತ್ರಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಈ ಒಂದು ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಧ್ಯಕ್ಷರು ಆನಂದ್ RA, ಮುನಿರಾಜು R ಗಂಡ್ಲಪ್ಪ, ದಿನೇಶ್ NR, ಗಣೇಶ್, ಸುನಿಲ್ RA, ಸುಮಂಗಳಮ್ಮ, ಡಿ ಬೈರೇಗೌಡ, ಹನುಮಂತರಾಯಪ್ಪ, RN ಬಾಬು, ರಾಜಣ್ಣ, ರಾಮಾಂಜನಪ್ಪ, ಶಿವಕುಮಾರ್, ಅನಂತಕುಮಾರ್,
ಸೌಭಾಗ್ಯಮ್ಮ, ಸರ್ವೇಶ್, ರತ್ನಮ್ಮ, ಭುವನೇಶ್ವರಿ, ಕಾವ್ಯ, ಶಿಲ್ಪ ಇವರು ವೇದಿಕೆಗೆ ಆಗಮಿಸಿ ಕೆರೆಯ ನೀರನ್ನ ಪೂಜ್ಯರಿಂದ ಹಸ್ತಾಂತರದ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನುದಾನದ ಪತ್ರವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕ್ರಮವನ್ನು ಮೆಚ್ಚಿ ಒಳ್ಳೆಯ ಕಾರ್ಯಕ್ರಮವನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟ ಒಂದು ರಾಣಿ ಸಚಿವರನ್ನು ಕೂಡ ಅಭಿನಂದಿಸಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತರೇ ಮತ್ತು ಗ್ರಾಮಸ್ಥರೇ, ಈಗ ಇಲ್ಲಿ ಕೆರೆಯ ಸಮರ್ಪಣಾ ಕಾರ್ಯವನ್ನು ನಮ್ಮ ಕೆರೆಯನ್ನು ಅಂತ ಹೆಸರನ್ನು ಕೊಟ್ಟವರು ನಮ್ಮ ಶ್ರೀಮತಿ ಹೇಮಾವತಿ ಅವರು. ಯಾಕಂದ್ರೆ ನಮ್ಮ ಊರು ನಮ್ಮ ಕೆರೆ ಅಂತ ಅಭಿಮಾನ ಇದ್ರೆ ಮುಂದೆ ಇದನ್ನು ರಕ್ಷಣೆ ಮಾಡಬೇಕಾದ ಕೆಲಸ ನಿಮಗೆ. ಪೂಜ್ಯರಿಗೆ ಕೆರೆ ಸಮಿತಿ ಹಾಗೂ ಮಂಜುನಾಥ ಭಕ್ತರ ಬಳಗ ಅವರಿಂದ ಗೌರವ ಸಮರ್ಪಣೆ. ತದನಂತರ ಜಿಲ್ಲಾ ಜನಜಾಗೃತಿ ವೇದಿಕೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಗೌರವ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ತದನಂತರ ತಯಾರಿಯನ್ನು ನಡೆಸಬೇಕು. ಗರಡಿಮನೆ ದೊಡ್ಡಬಳ್ಳಾಪುರ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಗಿರ್ಜಮ್ಮ ಬನ್ನಿ ಇವ್ರೆ, ಆಯ್ತಾ? ಹಾಂ, ಕೊಡಿ ಕೊಡಿ ಕೊಡಿ. ಹಂಗೆ ನಿಂತ್ಕೊಳ್ರಮ್ಮ, ಹಂಗೆ ನಿಂತ್ಕೊಳ್ಳಿ. ಆದವರಲ್ಲಿ ಮುಂದಕ್ಕೆ ಹೋಗಿ ದಯವಿಟ್ಟು ಅಡ್ಡ ಬರಬೇಡಿ. ಜನಜಾಗೃತಿಯವರು ಬಸ್ ಹಂಗೆ ಗರಡಿ ಮನೆ ದೊಡ್ಡಬಳ್ಳಾಪುರ. ಗಣೇಶ್ ಅವರು ತಯಾರಿಯಲ್ಲಿದ್ದೀರಾ? ಧನ್ಯವಾದ. ಊಟದ